ತಡೆದು ಪ್ರತಿಭಟನೆ. ಕನಕಗಿರಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಿಕ್ಷಕರು ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ತಮ್ಮ ಕಾಲೇಜುಗಳಿಗೆ ಹೋಗಲು ಪರದಾಡುವಂತಾಗಿದೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಸಾರಿಗೆ ಸಚಿವರು ಇದನ್ನ ಉಚಿತ ಬಸ್ ಯೋಜನೆಯಿಂದ ಅನೇಕ ಭಾಗಗಳಲ್ಲಿ ತೊಂದರೆ ಉಂಟಾಗುತ್ತಿದೆ. ಅತಿ ಹೆಚ್ಚು ಬಸ್ಗಳನ್ನು ಸಚಿವರು ಬಿಡಿಸಬೇಕು ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಸಚಿವರಿಗೂ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು. ಕ್ಯಾರೆ ಅನ್ನದೇ ಇರುವ ಸಾರಿಗೆ ಇಲಾಖೆ ಅಧಿಕಾರಿಗಳು ಇದೇ ರೀತಿ ಮುಂದುವರೆದಲ್ಲಿ ರಾಜ್ಯದಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಹೋರಾಟವನ್ನ ಮಾಡುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಬಸ್ಗಳನ್ನ ಬಿಡದೆ ಕಾರಣ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಜನರು ಕೂಡ ಸಾರಿಗೆ ಇಲಾಖೆ ವಿರುದ್ಧ ಗರಂ ಆಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಬಸ್ಗಳನ್ನ ವ್ಯವಸ್ಥಿತವಾಗಿ ಬಿಡಬೇಕು ಎಂದು ಶಿಕ್ಷಕರು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂಧ ಟಿವಿ, ಕನಕಗಿರಿ. ಸ್ಥಳೀಯರು, ಉಪನ್ಯಾಸಕರು ಇಲ್ಲಿ ಸುಮಾರು 8ರಿಂದ 9 ಗಂಟೆ ಒಳಗೆ 16 ಜನ ಎಂಪ್ಲಾಯೀಸ್ಗಳಿದ್ದಾರೆ. ಅವರು ಎಂಪ್ಲಾಯಿ ಪಾಸ್ ಮಾಡಿಸ್ಕೊಂಡು ಡೈಲಿ ಇಲ್ಲಿಂದ ಹೋಗ್ತಾರೆ ಡ್ಯೂಟಿ ಅಂತ. ಇನ್ ಟೈಮಲ್ಲಿ ಬಸ್ಗಳು ಅವ್ಯವಸ್ಥೆ ಇರೋದ್ರಿಂದ ಇನ್ ಟೈಮ್ ಡ್ಯೂಟಿಗೆ ಹೋಗೋದು ನಾವಷ್ಟೇ ಅಲ್ಲ, 8ರಿಂದ 9 ಒಳಗೆ 150ರಿಂದ 250 ವಿದ್ಯಾರ್ಥಿ ಬರೀ ಕನಕಗಿರಿಯಿಂದ ಹೋಗ್ತಾ ಇರ್ತಾರೆ. 80% ಜನ ಹಳ್ಳಿಯಿಂದನೇ ಇವತ್ತು ಪೇಟೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋರು. ಈ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಇನ್ ಟೈಮಲ್ಲಿ ಬಸ್ಗಳು ಬರದೇ ಇರೋದ ಕಾರಣಕ್ಕಾಗಿ ಟೈಮ್ಗೆ ವಿದ್ಯಾರ್ಥಿಗಳಾಗಲಿ ಎಂಪ್ಲಾಯೀಸ್ಗಳಾಗಲಿ ನಾವು ಡ್ಯೂಟಿಗಳನ್ನ ಮಾಡಲಿಕ್ಕೆ ಆದರೆ ಸುಮಾರು 2-3 ವರ್ಷ ನಾವು ಬರವಣಿಗೆ ರೂಪದಲ್ಲಿ ನಾವು ಮನವಿಯನ್ನು ಕೊಟ್ಟರೆ ಕೂಡ ಇವತ್ತು ಡಿಪೋದವರು ಈ ಎಂಥ ಕಾರಣಗಳು ಹೇಳ್ತಾ ಇದೆ ಅಂದರೆ ಕೇಳಲಿಕ್ಕಾಗಲಾರ್ದಂಥ ಕಾರಣ ಹೇಳ್ತಾ ಇದ್ದಾರೆ. ಸೊ ಅದು ತುಂಬ ಅವ್ಯವಸ್ಥೆಯನ್ನು ಉಂಟು ಮಾಡಿ ಇವತ್ತು ವಿದ್ಯಾರ್ಥಿಯ ಭವಿಷ್ಯನೇ ಶಿಕ್ಷಣ ಅಂದಲ್ಲಿ ಇನ್ ಟೈಮ್ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಬರದೆ ನಾನು ಒಬ್ಬ ಉಪನ್ಯಾಸಕನಾಗಿ ಯಾಕೆ ಲೇಟಾಗಿ ಬರ್ತೀರಿ ಅಂತ ವಿದ್ಯಾರ್ಥಿಗಳಿಗೆ ಬೈದಿದ್ದೀನಿ. ತದನಂತರ ಈ ಪರಿಸ್ಥಿತಿನ ನೋಡಿ ನಾನೇ ಇವತ್ತು ಮಾತಾಡಲಾರ್ದಂಥ ನೈತಿಕತೆಯನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈ ಕಾರಣಕ್ಕಾಗಿ ಇಂಥ ವ್ಯವಸ್ಥೆಯನ್ನು ಹದಗೆಡೋದಕ್ಕಿಂತ ಮುಂಚೆನೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಈ ರೂಪದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ನಮ್ಮ ಸಾಹೇಬರು, ಸಚಿವರು, ತಂಗಡಿಗೆ ಸಾಹೇಬರು ಕೂಡ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ವ್ಯವಸ್ಥೆಯನ್ನು ದಯವಿಟ್ಟು ಬಂದು ನೋಡಿ. ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶಿಕ್ಷಣದಲ್ಲಿದೆ. ಶಿಕ್ಷಣ ಅಂತ ಅಲ್ಲ, ಈ ಶಕ್ತಿ ಯೋಜನೆ ಬಂದಾಗಲಿಂದ ಹೆಚ್ಚಿನ ರೂಪದಲ್ಲಿ ಅವಶ್ಯಕತೆ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಇನ್ನೂ ಕಡಿಮೆ ಮಾಡಿದಾರಾಗಲಿ. ಬಸ್ಸಿನ ವ್ಯವಸ್ಥೆಗಳು ಸರಿ ಇಲ್ಲ, ಆದರೂ ಅವ್ರ ಲಿಮಿಟ್ನ ಮೀರಿ ಹತ್ತಿಸ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರಿಗೂ ಜವಾಬ್ದಾರಿ ಇದೆ ಅಂತ ಅವ್ರು ಹೇಳಿದ್ರು. ಅವ್ರ ಮನವಿಗೆ ನಾವು ಕೊಟ್ಟರೆ ಕೂಡ ಇನ್ ಟೈಮಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಾಲೇಜ್ ಟೈಮ್ 9ರಿಂದ 10 ಗಂಟೆಗೆ ಸ್ಟಾರ್ಟ್ ಆಗೋದು, 8 ಗಂಟೆಗೆ ಇಲ್ಲಿಂದ ಬಿಟ್ಟರೆ 9ವರೆಗೆ ಇನ್ ಟೈಮಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಮಯದಲ್ಲಿ 5ರಿಂದ 6 ಬಸ್ ಅವಶ್ಯಕತೆ ಇರುತ್ತೆ. ಅಂಥದ್ರಲ್ಲಿ 2 ಬಸ್ ಬರೋದು, ಅದು ತಮ್ಮ ಲಿಮಿಟ್ನ ಮೀರಿ ಹತ್ತಿಸ್ಕೊಳ್ಳೋಕ್ಕಾಗದೆ ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗ್ತಾರೆ. 11ವರೆಗೆ ಕಾಲೇಜಿಗೆ ಬರ್ತಾರೆ, 12ವರೆ 1 ಆದ ತಕ್ಷಣ ಸರ್ ನಮ್ಮ ಬಸ್ ಇದೆ, ಈ ಟೈಮಿಗೆ ನಾವು ಬಸ್ ಹೋಗದೆ ಅಂದರೆ ಮಹಿಳೆಯರಿಗೆ ಸ್ಪೆಷಲಿ ಅನಾನುಕೂಲ ತುಂಬ ಆಗಿದೆ. ಎಷ್ಟು ಮಹಿಳಾ ವಿದ್ಯಾರ್ಥಿಗಳು ಇಲ್ಲಿಂದ ಬರ್ತಾರೆ, ಇನ್ ಟೈಮ್ ತಪ್ಪಿ ಅವ್ರು ಲೇಟಾಗಿ ಬಂದರೂ ಕೂಡ ಅವ್ರಿಗೆ ಸಮಸ್ಯೆ ಇದೆ. ಸೊ ಇಂಥ ವ್ಯವಸ್ಥೆಯಲ್ಲಿ ಸ್ವಾಸ್ಥ್ಯ ಸಮಾಜಗಳನ್ನ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಶಿಕ್ಷಣಕ್ಕೆ ಪ್ರಯಾರಿಟಿ ಬೇಸ್ ಮೇಲೆ ಅದಕ್ಕಂತಲೇ ವಿದ್ಯಾರ್ಥಿಗಳಿಗಾಗಿ ಬಸ್ಗಳನ್ನ ಬಿಡೋ ವ್ಯವಸ್ಥೆ ಮಾಡಿರಿ. ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸ್ಕೊತೇನೆ. ನಮ್ಮ ಹೆಸರು ಅಮಿತ್ ಕುಮಾರ್ ಅಂತ. ಧನ್ಯವಾದಗಳು. ಆ ಕ್ಷಣಕ್ಕೆ 2 ದಿವಸ ಬಗೆಹರಿಸಿದ್ರು, ತದನಂತರ ಮತ್ತೆ ಇದು ಯಾವುದೇ ಪರಿಹಾರ ಸಿಗಲಿಲ್ಲ. ಇದೇ ಪರಿಸ್ಥಿತಿ ಮುಂದುವರಿತು, ಮತ್ತೆ ಸ್ಟ್ರೈಕ್ ಮಾಡಿದ್ರು. ಈ ಸ್ಟ್ರೈಕ್ ವ್ಯವಸ್ಥೆಗಳು ಸರಿಯಲ್ಲ, ನಿಮಗೆ ಒಳ್ಳೇದಲ್ಲ, ರಾಜಕಾರಣಕ್ಕೆ ಒಳ್ಳೇದಲ್ಲ. ನೀವು ವ್ಯವಸ್ಥಿತವಾಗಿ ಹೇಳಿದ ಪ್ರಕಾರ ಬಿಟ್ಟರೆ ಎಲ್ಲ ವ್ಯವಸ್ಥೆಗಳು ಸುಧಾರಿಸ್ತವೆ. ನಾವು ಯಾರ ವಿರುದ್ಧವಾಗಿ ಹೋಗೋಕೆ ಇಷ್ಟಪಡೋದಿಲ್ಲ. ಆದರೆ ಪರಿಸ್ಥಿತಿ ಕೆಟ್ಟಾಗ ಎಲ್ಲರೂ ಇದೇ ರೀತಿಯಿಂದ ಉಗ್ರವಾಗಿ ಮಾತಾಡುವಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಕಾರಣ ನಾವೆಲ್ಲ, ನೀವೇ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಾರಿಗೆದವ್ರು ಏನು ಹೇಳ್ತಾ ಇದ್ದಾರೆ, ಬಸ್ ಕಂಡೀಷನ್ ಸರಿ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಎಂಪ್ಲಾಯೀಸ್ಗಳಿಲ್ಲ. 8 ಗಂಟೆಗೆ ಬರೋ ಬಸ್ 8ವರೆಗೆ ಬರುತ್ತೆ, 8ವರೆಗೆ ಬರೋದು 9ವರೆಗೆ ಬರುತ್ತೆ. ಬರೋದು ಆ ಟೈಮಲ್ಲಿ 4-5 ಬಸ್ ಬಿಟ್ಟರೆ ಕೂಡ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ಡಾಟಾ ಸೈನ್ಸ್ ಇರುತ್ತೆ, ಏನಾದ್ರು ಅವ್ರ ಡಾಟಾ ಇರುತ್ತೆ. ಎಷ್ಟು ಜನ ವಿದ್ಯಾರ್ಥಿಗಳು ಈ ರೂಟ್ಲಿಂದ ಬರ್ತಾ ಇದ್ದಾರೆ ಅಂದಮೇಲೆ ಅವ್ರು ಪಾಸ್ ಇಶ್ಯೂ ಮಾಡಿರೋದು, ಅಥವಾ ಪ್ರತಿಯೊಂದು ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳು ಮಾಡಬೇಕಲ್ಲ ಸಾರಿಗೆ. ಮತ್ತು ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಸ್ಗಳನ್ನ ಅವರು ಅಂದಾಜು ಮೇಲೆ ಬಿಡ್ತಾ ಇದ್ದಾರೆ, ಡಾಟಾನೇ ಇಲ್ಲಾರ್ದೇ ಬರೀ ರ್ಯಾಂಡಮ್ ಆಗಿ ಮಾತಾಡ್ತಾರೆ ಅಂದ್ರೆ ನಾವು ಅದನ್ನ ಕೇಳಕ್ಕಾಗಲ್ಲ. ಸರ್, ಹಿಂದೆ ಕೂಡ ನೀವು ಮಾಡಿದ್ರಿ, ಸ್ಟ್ರೈಕ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ತಾತ್ಕಾಲಿಕವಾಗಿ 2 ದಿನ ಅಷ್ಟೇ, ಅದು ಮುಂದುವರಿತು. 3 ದಿವಸ ಮತ್ತೆ ಅದೇ ಸಮಸ್ಯೆಗಳನ್ನ ಅನುಭವಿಸಿದ್ವಿ ನಾವು. ಆದ್ರೂ ತಾಳ್ಮೆ ಮೀರಿ ನಾವು ನಮ್ಮ ವ್ಯವಸ್ಥೆನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್. ನಿಂದಿರ್ಲಿಕ್ಕೆ ಜಾಗ ಇರಂಗಿಲ್ಲ. ಹೆಣ್ಮಕ್ಳು ಎಲ್ಲ ಹುಡುಗರು ಒಂದೇ ಬಸ್ಸಲ್ಲಿ ಹೋಗ್ಬೇಕು. ಎಷ್ಟು ಅಂದರೆ 150ರಿಂದ 160 ಜನರನ್ನು ಒಂದು ಬಸ್ ಕ್ಯಾರಿ ಮಾಡುತ್ತೆ. ಒಂದು ಬಸ್ಸಿನ ಲಿಮಿಟ್ ಎಷ್ಟಿದೆ ಅಂತ ನಿಮ್ಗೆ ಅಧಿಕೃತವಾಗಿ ಗೊತ್ತಿದೆ. ನಿಮಗೆ ಅದನ್ನು ನೀವು ಗಮನಕ್ಕೆ ತೊಗೊಂಡಿದ್ರೆ ಕೂಡ ನೀವು ಇದಕ್ಕೆ ಏನು ಪರಿಹಾರ ಕೊಡ್ತೀರಿ, ಉತ್ತರ ಕೊಡ್ತೀರಿ, ನೀವೇ ಹೇಳಿ. ಅದನ್ನು ಮೀರಿ ತೊಗೊಂಡೋದ್ರು ಕೂಡ ಇವತ್ತು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂಥ ಪರಿಸ್ಥಿತಿಗಳು ಎಷ್ಟೋ ಸರಿ ಬಂದಿದೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ
ಅದಕ್ಕೆ ವ್ಯವಸ್ಥೆ ಸುಧಾರಿಸಿದ್ರೆ ಇವು ಯಾವ ಸಮಸ್ಯೆಗಳು ಬರಲ್ಲ. ಇಲ್ಲೇ ಹೋದಾಗ ಪ್ರತಿಯೊಬ್ಬ ಪಬ್ಲಿಕ್ ಕೂಡ ಇಲ್ಲಿ ಪ್ರತಿಭಟನೆ ಮಾಡೋದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಸರ್, ನಿಮ್ಮ ಮುಂದಿನ ನಿರ್ಧಾರ ಸರ್? ಮುಂದಿನ ನಿರ್ಧಾರ ನಾವು ಹೋರಾಟ ನಿಲ್ಸಲ್ಲ ಸರ್, ಯಾವುದೇ ಕಾರಣಕ್ಕೂ. ಹೌದಾ, ಇಲ್ಲಿ ಸಂಘದವ್ರು ಬರ್ತಾರೆ, ಯಾರು ಬರ್ತಾರೆ ಬರಲಿ. ಬಸ್ಗಳು ಅವರು ಈಗ ನಾವು ನಮ್ಮ ದೃಷ್ಟಿ ಅಷ್ಟೇ ಅಲ್ಲ, ಅಲ್ಲಿ ಎಂಪ್ಲಾಯೀಸ್ಗಳು ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಬಸ್ಸಲ್ಲಿ. ಅವ್ರ ಹಿತ ದೃಷ್ಟಿಯಲ್ಲಿ ಕೂಡ, ಸಮಾಜದ ಹಿತ ದೃಷ್ಟಿಯಲ್ಲಿ ಕೂಡ, ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ಕೂಡ, ಮಹಿಳೆಯರ ಹಿತ ದೃಷ್ಟಿಯಲ್ಲಿ ಕೂಡ, ವಿದ್ಯಾರ್ಥಿಗಳ ಹಿತ ದೃಷ್ಟಿ ಮತ್ತು ಎಂಪ್ಲಾಯೀಸ್ ಹಿತ ದೃಷ್ಟಿ. ಪ್ರತಿಯೊಬ್ಬರು ಬಸ್ಸಿಗೆ ಹೋಗೋರು ಒಂದೇ ಪ್ಯಾಟರ್ನ್ ಪ್ಯಾಸೆಂಜರ್ಸ್ ಇರಲ್ಲ. ಎಲ್ಲ ಥರದ ವಿದ್ಯಾರ್ಥಿಗಳು ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಪ್ಯಾಸೆಂಜರ್ಸ್ ಇರ್ತಾರೆ. ಪ್ರತಿಯೊಬ್ಬರಿಗೂ ಅನಿವಾರ್ಯತೆ ಇರುತ್ತೆ ಇನ್ ಟೈಮ್ ಹೋಗ್ಬೇಕು ಮಾಡ್ಬೇಕಂತ. ಸೊ ಈ ಒಂದು ಸರಿ ಇಲ್ಲಾರ್ದ ಕಾರಣಕ್ಕಾಗಿ ಇಂಥ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇದು ಮಾಡೋದಿಲ್ಲ. ದಯವಿಟ್ಟು ಇದನ್ನ ಪರಿಗಣಿಸಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಕೊಪ್ಪಳ ಜಿಲ್ಲಾ ರೈತ ಘಟಕದ ಕಾರ್ಯದರ್ಶಿ. ಅಷ್ಟೇ ಅಲ್ಲದೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಗಂಗಾವತಿಯಲ್ಲಿ ಶ್ರೀ ಅಫ್ಸಾನಿ ಅನ್ನೋ ಲಾ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಗಂಗಾವತಿಯಲ್ಲಿ ನಾವು ಓದೋ ಸ್ಟಾರ್ಟ್ ಆಗಿ ಈಗ ಒಂದು 5 ರಿಂದ 6 ವರ್ಷ ಆಯಿತು. 5 ರಿಂದ 6 ವರ್ಷ ಕಂಟಿನ್ಯೂ ನಾನು ನೋಡ್ತಾ ಬರ್ತಾ ಇದ್ದೀನಿ. ಬಸ್ಸಿನ ತುಂಬ ತೊಂದರೆ ಇದೆ. ಯಾಕಂದರೆ ಇಲ್ಲಿ ಸ್ಟೂಡೆಂಟ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮುಂಚೆ ನಾವು 5 ವರ್ಷದಿಂದ ಓದ್ತಾ ಇರಬೇಕಾದ್ರೆ ಒಂದು 100-150 ಹುಡುಗರು ಹೋಗ್ತಾ ಇದ್ವು. ಈಗ ಎಂತಿಲ್ಲ ಅಂದರೆ ಮ್ಯಾಕ್ಸಿಮಮ್ 300 ರಿಂದ 350 ಹುಡುಗರು ಹೋಗ್ತಾ ಇದ್ದಾವೆ. ಬಸ್ಸಿಂದ ಪ್ರಾಬ್ಲಮ್ ಅಂತ ಡೈಲಿ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ಮು. ಎಷ್ಟೋ ಸತಿ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಲೆಟರ್ ಪ್ಯಾಡ್ ಇದ್ದಾವೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಒಂದು ಸತಿ ನೋಡಿ. ಬಸ್ಸಿನ ಪ್ರಾಬ್ಲಮ್ ತುಂಬ ತೊಂದರೆ ಆಗಿದೆ. ಅದರಲ್ಲಿ ಈ ಸತಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಶಕ್ತಿ ಯೋಜನೆ ಸಾರಿಗೆ ವ್ಯವಸ್ಥೆಯಿಂದ ಯಾವುದೋ ಒಂದು ಯೋಜನೆ ಮಾಡಿ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ, ಗಂಡ್ಮಕ್ಳಿಗೆ ತೊಂದರೆ ಆಗಿದೆ, ಸ್ಟೂಡೆಂಟ್ಗಂತೂ ಅತ್ಯಂತ ತೊಂದರೆ ಆಗಿದೆ ಅಂತ ಒಂದು ಸಮಸ್ಯೆ ಆಗಿದೆ. ಆದ್ದರಿಂದ ನಾವು ಸಾರಿಗೆ ಸಚಿವರಿಗೆ ಹೇಳ್ತಾ ಇದ್ವಿ, ಈ ವಿಡಿಯೋ ಮೂಲಕ ಸಾರಿಗೆ ಸಚಿವರಿಗೆ ಹೇಳ್ತಾ ಇದ್ವಿ, ತುಂಬ ಸರಿ ನಿಮ್ಮ ಹತ್ರ ನಾವು ಲೆಟರ್ ಪ್ಯಾಡ್ ಕೊಟ್ಟು ಜಾಸ್ತಿ ಸತಿ ಮಾತಾಡಿದ್ವಿ. ಆದರೂ ನೀವು ಬಸ್ಸಿನ ಜಾಸ್ತಿ ವ್ಯವಸ್ಥೆ ಮಾಡ್ತಾ ಇಲ್ಲ. ಶಕ್ತಿ ಯೋಜನೆ ಜಾಸ್ತಿ ಆಗೋದ್ರಿಂದ ನೀವು ಬಸ್ಸುಗಳನ್ನು ಜಾಸ್ತಿ ತರಿಸ್ಬೇಕು. ಬೇರೆ ಯೋಜನೆಗಳಿಗೆ ನೀವು ಫಂಡನ್ನು ರಿಲೀಸ್ ಮಾಡಿ ಬೇರೆ ಯೋಜನೆಗಳಿಗೆ ಅಷ್ಟೇ ಮಾಡೋದ್ರಿಂದ ಬಸ್ ವ್ಯವಸ್ಥೆ ಮಾಡಿಸಿ. ಬಸ್ ವ್ಯವಸ್ಥೆ ಇದ್ರೇ ನಿಮಗೆ ಇನ್ಕಮ್ ಬರುತ್ತೆ, ಗೌರ್ಮೆಂಟ್ ಇನ್ಕಮ್ ಬರಲ್ಲ ಅನ್ನಂಗಿಲ್ಲ. ಶಕ್ತಿ ಯೋಜನೆ ಅಂತಲ್ಲ, ಜಾಸ್ತಿ ಜನ ಅಡ್ಡಾಡ್ತಾ ಇದ್ದಾರೆ. ಗಂಡ್ಮಕ್ಳು ಇರ್ಬೋದು, ಆಮೇಲೆ ಸ್ಟೂಡೆಂಟ್ ವಿದ್ಯಾರ್ಥಿಗಳ ಬಸ್ ಡೈಲಿ ತಿಂಗಳ ಅಮೌಂಟ್ ಕಟ್ತಾರೆ. ಎಷ್ಟೋ ಜನ ಮಂತ್ಲಿ ಪಾಸ್ ಮಾಡ್ಕೊಂಡು ದುಡ್ಡು ಕಟ್ತಾರೆ. ಗೌರ್ಮೆಂಟ್ ದುಡ್ಡು ಲಾಸ್ ಯಾವತ್ತೂ ಆಗೋದಿಲ್ಲ. ಯಾವತ್ತೂ ದುಡ್ಡಿನ ವಿಷಯದಲ್ಲಿ ಗೌರ್ಮೆಂಟ್ ಯಾವತ್ತೂ ಲಾಸ್ ಆಗಲ್ಲ. ಹಂಗಾಗಿ ಬಸ್ಸಿನ ವ್ಯವಸ್ಥೆ ಮಾಡಬೇಕಂತ ನಿಮ್ಮಲ್ಲಿ ತುಂಬ ಸಮಸ್ಯೆ ಕಳಕಳಿಯಿಂದ ಕೇಳ್ಕೊತೀವಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಜೈ ಕರ್ನಾಟಕ ರಕ್ಷಣಾ ಸೇನೆಯಿಂದ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಬಸ್ಗಳನ್ನು ಈಗ ಆಲ್ರೆಡಿ ನಮ್ಮ ಕನಕಗಿರಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಸ್ಗಳನ್ನು ತಡೆ ನಿಂದಿಸ್ತಾ ಇದ್ದೀವಿ. ಕೇವಲ ಮುಂದಿನ ದಿನಗಳಲ್ಲಿ ನಾವು ಗಂಗಾವತಿಗೆ ಹೋಗುವಂಥ ಬಸ್ಗಳನ್ನು ಅಷ್ಟೇ ಸೈಕ್ ಮಾಡಲ್ಲ. ಎಲ್ಲ ಊರಿಗೆ, ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳು ಬರ್ತಾವೆ. ಇಲ್ಲಿಗೆ ಎಲ್ಲ ಬಸ್ಗಳನ್ನು ಇದೊಂದು ವಾರ್ನಿಂಗ್ ಆಗಿ ಹೇಳ್ತೀವಿ. ಯಾಕಂದರೆ ನಿಮಗೆ ಮನವಿ ಮಾಡಿ ಸಾಕಾಗಿ ಬೇಸತ್ತಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಇಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ನಮ್ಮ ದೇಶದಲ್ಲಿ ಎರಡೇ ಉದ್ಯಮ ಅಭಿವೃದ್ಧಿ ಆದರೆ ಮಾತ್ರ ದೇಶ ಉದ್ಧಾರ ಆಗೋದು. ಯಾಕಂದರೆ ಒಂದು ರೈತ ಉದ್ಧಾರ ಆಗಬೇಕು. ರೈತರಿಗೆ ಯಾವ ತೊಂದರೆ ಆಗದಾರೆ ಅಂತ ಎಲ್ಲ ಸೌಕರ್ಯ ಕೊಟ್ಟರೆ ರೈತ ಇದ್ರೇ ದೇಶ ಇದಾಗೋದು. ಆಮೇಲೆ ಶಿಕ್ಷಣ ವಿದ್ಯಾರ್ಥಿಗಳಿಂದಲೇ ಮುಂದಿನ ಇಂಪ್ರೆಸ್ ಆಗೋದು. ವಿದ್ಯಾರ್ಥಿಗಳಿಂದ ಭಾಳ ತೊಂದರೆ ಆಗಿರೋದ್ರಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನೀವು ಬಸ್ಸುಗಳನ್ನು ಜಾಸ್ತಿ ತರಿಸಿ, ಬೇರೆ ಫಂಡಿಂದ ಜಾಸ್ತಿ ವಿದ್ಯಾರ್ಥಿಗಳ ಬಸ್ ವ್ಯವಸ್ಥೆ ಮಾಡಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ.